ಅದೇ ರೀತಿಯಾಗಿ ಸರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ಸಮಾಜಪ್ಪ ಅವರು 7 ಸಲ ಪ್ರಯತ್ನ ಮಾಡಬೇಕಾಗ್ತದ. ಅದಕ್ಕಾಗಿ ಸರ್ ಸ್ಟೇಟ್ ಹಡಪದ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಂತೇಳಿ ಇದಕ್ಕೆ SHEA ಶೇಹಾ ಅಂತ ಹೆಸರಿಟ್ಟುಕೊಂಡ್ರಿ. ಬೆಂಗಳೂರಲ್ಲಿ ಸರ್ ಕೇವಲ ನೌಕರ ವರ್ಗದವರು ಒಂದು ಸಂಘಟನೆಯನ್ನು ಮಾಡಿರಿ. ಅದರಲ್ಲೆಲ್ಲ ಬೇರೆ ಜಿಲ್ಲಾ ಘಟಕಗಳನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಸರ್. ಮತ್ತು ನಮ್ಮ ಆಧ್ಯಾತ್ಮದಲ್ಲಿ ಆತ್ಮನ ಲಕ್ಷಣಗಳನ್ನು ಹೇಳುವಾಗ ಸತ್ ಅಂತೇಳಿ ಬರ್ತದೆ, ಅಂದರೆ ತ್ರಿಕಾಲಗಳಲ್ಲಿ ಅಭಾಯಿತವಾಗಿ ಯಾವಾಗಲೂ ಇರುವುದು. ಹಂಗೆ ಆಫ್ರಿಕಾದಾಗ ಸರ್ ಒಂದು ಗಿಡದ ಹೆಸರು ಸೇಹಾ ಅಂತೇಳಿ. ಸೇಹಾ ಅಂತಂದ್ರೆ ನಿರಂತರವಾಗಿ ಯಾವಾಗಲೂ ಹಸಿರಾಗೇ ಇರ್ತದೆ ಅದು. ಅದಕ್ಕೆ ಒಬ್ಬ ದ್ಯೋತಕವಾಗಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣವರಿಗೆ ಆಪ್ತರ ಇದ್ದಂಥ ರೀ ಈ ನಿಜಸುಖಿ ಹಡಪದ ಅಪ್ಪಣ್ಣನವರ ಸಮಾಜ ಬಾಂಧವರು ಎಲ್ಲರೂ ಕೂಡಿಕೊಂಡು ಅಪ್ಪಣ್ಣನವರ ಒಂದು ಹೆಸರನ್ನು ಅಮರ ಮಾಡಿಕೊಂಡು ಉಚ್ಚಿಕೊಂಡು ಸಮಾಜದ ಸರ್ ಎಲ್ಲ ಬಂಧುಗಳನ್ನು ನಾವು ಗೌರವಿಸೋದು, ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗುವಂಥದ್ದು, ನಮ್ಮ ಬದುಕಿಗೆ ಆದರ್ಶಗಳು ಮಾಡ್ಕೊಂಡು ಹೋಗುವಂಥದ್ದು ಸಹಜ. ಜೊತೆಗೆ ಹಡಪದಪ್ಪನವರ ಸಮಾಜದವರು ಸಮಾಜ ಆಯ್ತು, ಅದ್ರ ಜೊತೆ ಅವರಾದ್ರೂ ಸಹಿತ ಸಾಕಷ್ಟು ಬಸವಣ್ಣವ್ರ ಜೊತೆಗೆ ತಮ್ಮ ಒಡನಾಡಿಯಾಗಿದ್ದರು ಸರ್, ಆಪ್ತರಾಗಿದ್ದರು ರೀ. ಯಾಕಂದ್ರೆ ಬಸವಣ್ಣವ್ರ ಮೂಲ ಉದ್ದೇಶ ಜಾತಿಯನ್ನು ಕಿತ್ತಾಕಬೇಕಂತ. ಹೌದೌದೌದು ರೀ. ಮತ್ತು ವಿಶೇಷವಾಗಿ ಹಡಪದ ಸಮಾಜದ ಕುರಿತು ರೀ ಸರ್ ಬಸವಣ್ಣವರು ಅತ್ಯಂತ ಒಂದು ನಿಷ್ಠೆ ಎಂದರೆ ಅಪ್ಪಣ್ಣನವರನ್ನೇ ತಮ್ಮ ಆಪ್ತರನ್ನಾಗಿ ಮಾಡಿಕೊಂಡದ್ದು ಅದೊಂದು ಆದರ್ಶ ಸರ್. ನಿಜಕ್ಕೂ ಸರ್ ಯಾರೇ ಭೇಟಿ ಆಗಬೇಕಾದ್ರೂ ಮೊದಲು ಅಪ್ಪಣ್ಣನವ್ರಿಗೆ ಭೇಟಿಯಾಗಿ ಬರೀಪ ಅಂಥೇಳಿ ಸಂದೇಶ. ಅಪ್ಪಣ್ಣವ್ರಿಗೆ ಭೇಟಿ ಆದ ನಂತರ ಅವರ ಮುಖೇನ ಬಸವಣ್ಣನವರ ದರ್ಶನ ಆಗ್ತಾ ಇತ್ತು ರೀ. ಅಂಥ ಒಂದು ಒಳ್ಳೆಯ ಸಮಾಜ ರೀ, ಸಾತ್ವಿಕರಿ ಸಮಾಧಾನಗಳು ಇವರೆಲ್ಲರೂ ಕೂಡಿಕೊಂಡು ತಮ್ಮ ಒಂದು ಅಸ್ತಿತ್ವಕ್ಕಾಗಿ ಇದು ಸ್ಟೇಟ್ ಹಡಪದ ಎಂಪ್ಲಾಯೀಸ್ ಅಸೋಸಿಯೇಷನ್ ಮಾಡಿಕೊಂಡ್ರೆ ಸರ್ ಮೊನ್ನೆ ಸರ್ ನಮ್ಮ ಕುಮಾರ ಗಂಧರ್ವ ರಂಗಮಂದಿರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದೊಳಗಿದ್ರಿ ಅಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ಕಾರ್ಯಕ್ರಮ, ಎಂಥ ಕಾರ್ಯಕ್ರಮ ಮಾಡಿದ ಸರ್ ಅವರು SSLC ಮತ್ತು PUCಯಲ್ಲಿ ರೀ 90% ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು, ಸಮಾಜದ ಎಲ್ಲ ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಒಂದು ಕಾರ್ಯ ಮಾಡಿದರು ಸರ್. ಗೌರವಿಸುವಂಥ ಕಾರ್ಯ ಅಂದರೆ ಸರ್ ಕೇವಲ ರೀ ಒಂದು ಪ್ರಮಾಣ ಪತ್ರ ರೀ, ಒಂದು ಶಾಲು ಮಾಲಿ ಕೊಟ್ಟು ಅಷ್ಟ ಕೊಡಲಿಲ್ಲ ರೀ. ಅವರಿಗೆ ತಮಗೆ ಸಾಧ್ಯಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಧನ ಸಹಾಯವನ್ನು ಮಾಡಿದ್ದು ಕೂಡ ರೀ ಭಾಳ ನನಗೆ ಔಚಿತ್ಯಪೂರ್ಣ ಅನಿಸುತ್ತೆ. ಯಾಕಂದ್ರೆ ಸರ್ ಮಕ್ಕಳಿಗೆ ಆ ರೀತಿಯಾದ ಒಂದು ಪ್ರೋತ್ಸಾಹ ಕೊಡುವುದರಿಂದ ರೀ, ಇಂಥ ಪ್ರತಿಭಾ ಪುರಸ್ಕಾರಗಳನ್ನು ಮಾಡುವುದರಿಂದ ರೀ ಇತರ ಮಕ್ಕಳಿಗೂ ಅದು ಪ್ರೇರಣೆ ಆಗ್ತದೆ ರೀ. ನಾವು ಓದಬೇಕು, ನಾವು ಬುದ್ಧಿವಂತರಾಗಬೇಕು, ನಾವು ಅವರಂತೆ ಸಮಾಜದಿಂದ ಗೌರವಿಸಲ್ಪಡಬೇಕು ಅನ್ನುವಂಥ ಅಪೇಕ್ಷೆ ಮಕ್ಕಳಲ್ಲಿ ಆಗ್ತದೆ ಸರ್. ಸರ್ ನಿಜವಾಗಿ ವಿದ್ಯಾರ್ಥಿಯ ಬಗ್ಗೆ ಒಂದು ಮಾತು ಹೇಳ್ತಾರೆ ಸರ್.